ನಮಸ್ಕಾರ ಬಸ್. ಒಂದು ರಿಯಾಲಿಟಿ ಶೋ ಮೂವಿ ತರ ವರ್ಕ್ ಆಗ್ತಿದೆ ಅಂದ್ರೆ ಅದು ಬಿಗ್ ಬಾಸ್ ಮಾತ್ರ. ಹೀರೋ ಆಗಿ ಗಿಲ್ಲಿ ಕಂಡ್ರೆ ವಿಲನ್ ಆಗಿ ಅಶ್ವಿನಿ ಅವರು ಕಂಡಿದ್ದಾರೆ. ತಂಗಿ ಪಾತ್ರದಲ್ಲಿ ರಕ್ಷಿತಾ ಹೈಲೈಟ್ ಆದ್ರೆ ಹೀರೋಯಿನ್ ಪಾತ್ರದಲ್ಲಿ ಕಾವ್ಯ ಅವರು ಹೈಲೈಟ್ ಆಗ್ತಿದ್ದಾರೆ. ಇನ್ನು ಸೈಡ್ ವಿಲನ್ ಆಗಿ ಜಾನ್ವಿ ರಿಷಾ ಅವರು ಇದ್ದರೆ, ಹೀರೋ ಜೊತೆ ಸೇರಿ ಬದಲಾದ ಸೈಡ್ ವಿಲನ್ಗಳಾಗಿ ಧ್ರುವಂತ್ ರಾಶಿಕ್ ಅವರು ಇದ್ದಾರೆ. ಇನ್ನು ಹೀರೋ ಫ್ರೆಂಡ್ ರಘು ಹೈಲೈಟ್ ಆಗಿದ್ದರೆ, ಉಳಿದವರು ಸೈಡ್ ಪಾತ್ರಗಳಾಗಿ ಇದ್ದಾರೆ. ಇನ್ನು ಇಷ್ಟೆಲ್ಲ ಹೇಳುತ್ತಿರುವ ಕಾರಣ ಇಷ್ಟೇ, ಇವತ್ತಿನ ಮೊದಲ ಪ್ರೋಮೋ ಒಂದನ್ನು ಬಿಟ್ಟಿದ್ದಾರೆ. ಇನ್ನು ಈ ಪ್ರೋಮೋದಲ್ಲಿ ಎಂಟರ್ಟೈನ್ಮೆಂಟ್ ಮಾತಿನ ಚಕಮಕಿ ಯುದ್ಧ ನಡೆಯುತ್ತಿದೆ. ಹೌದು, ಇನ್ನು ಈ ಟಾಸ್ ಕ್ಯಾಪ್ಟನ್ ಹೋಟಕ್ಕಾಗಿ ಆಯೋಜಿಸಲಾಗಿದೆ. ಈಗ ಮಾತಿನ ಆಟದಲ್ಲಿ ಯಾರು ಗೆಲ್ತಾರೆ ಎಂಬುದೇ ಪ್ರಶ್ನೆ. ಇಲ್ಲಿ ಗಿಲ್ಲಿ ನಟ ಹೀರೋ ಆಗಿ ಒಬ್ಬ ವಿಲನ್ ಮುಂದೆ ಹೇಗೆ ತನ್ನ ಡೈಲಾಗ್ ಮೂಲಕ ವಿಲನ್ ಅನ್ನು ನಿಂದಿಸುತ್ತಾರೆ, ಹಾಗೆ ಅಶ್ವಿನಿ ಅವರನ್ನು ಗಿಲ್ಲಿ ನಟ ತನ್ನ ಮಾತಿನ ಬೆಂಕಿಯಲ್ಲಿ ಸುಟ್ಟು ಕರ್ಕಲಾಗುವಂತೆ ಮಾತನಾಡುತ್ತಿದ್ದಾರೆ. ಇನ್ನು ಇವರ ಮಾತಿನ ಯುದ್ಧ ಹೇಗಿತ್ತು ಇವತ್ತಿನ ಪ್ರೋಮೋ ಮೂಲಕ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ವಿಡಿಯೋದಲ್ಲಿ ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಬಾಸ್. ನೀವು ನೋಡ್ತಾ ಇದ್ದೀರಾ ಕ್ಯಾಪ್ಟನ್ ಕರ್ನಾಟಕ ಚಾನಲ್. ನಾನು ವೈಭವ್ ವೇದಾಂತ್. ಬನ್ನಿ ಬಾಸ್, ಶುರು ಮಾಡೋಣ ಪ್ರೋಮೋನ. 12 ನಿಮಿಷಗಳ ಸಮೀಪದಲ್ಲಿ ಗಂಟೆ ಬಾರಿಸುವ. ಇಲ್ಲಿ ಕ್ಯಾಪ್ಟನ್ ಟಾಸ್ಕ್ ಆಡುವುದಕ್ಕೆ ಅಭಿ ಮತ್ತೆ ಅಶ್ವಿನಿ ಅವರು ಇಬ್ಬರು ಸೆಲೆಕ್ಟ್ ಆಗಿದ್ದಾರೆ. ಆಕ್ಚುಲಿ ಅಭಿಷೇಕ್, ಧ್ರುವಂತ್, ರಾಶಿಕಾ ಈ ಮೂವರು ಕ್ಯಾಪ್ಟನ್ ಟಾಸ್ಕ್ಗೆ ಆಯ್ಕೆಯಾಗಿದ್ದರು. ಆದರೆ ಈ ಮೂವರಲ್ಲಿ ಒಬ್ಬರು ಫೈನಲಿ ಕ್ಯಾಪ್ಟನ್ ಟಾಸ್ಕ್ ಆಡುವುದಕ್ಕೆ ಅಶ್ವಿನಿ ವಿರುದ್ಧ ಸೆಲೆಕ್ಟ್ ಆಗ್ತಾರೆ ಅಂತ ಬಿಗ್ ಬಾಸ್ ಅವರು ಸೂಚನೆ ಕೊಟ್ಟಿದ್ರು. ಅದೇ ರೀತಿ ಈಗ ಅಭಿಷೇಕ್ ಅವರು ಸೆಲೆಕ್ಟ್ ಆಗಿದ್ದಾರೆ. ಈಗ ಕ್ಯಾಪ್ಟನ್ಸಿ ಟಾಸ್ಕ್ಗೆ ಅಭಿಷೇಕ್ ಮತ್ತೆ ಅಶ್ವಿನಿ ಅವರು ಕಾಳಗಕ್ಕೆ ಇಳಿದಿದ್ದಾರೆ. ಅಭ್ಯರ್ಥಿ 92-99 ಗೆದ್ದು ಮನೆಯ ಕ್ಯಾಪ್ಟನ್ ಆಗಿ ಆಯ್ಕೆಯಾಗುತ್ತಾರೆ. ಇನ್ನು ಕ್ಯಾಪ್ಟನ್ಸಿ ಟಾಸ್ಕ್ ಹೇಗಿರುತ್ತೆ ಅಂದ್ರೆ 12 ನಿಮಿಷದ ಒಳಗಡೆ ಅಭಿಷೇಕ್ ಮತ್ತೆ ಅಶ್ವಿನಿ ಅವರು ಹೋಗಿ ಬೆಲ್ ಹೊಡಿಬೇಕು. ಇನ್ನು 12 ನಿಮಿಷದ ಒಳಗಡೆ ಯಾರು ಸಮೀಪದಲ್ಲಿ ಇರ್ತಾರೋ ಅವರು ವಿನ್ ಆಗ್ತಾರೆ. ಸೊ 12 ನಿಮಿಷ ದಾಟಿದರೆ ಅವರು ಔಟ್ ಆಗ್ತಾರೆ. ಇನ್ನು ಇಲ್ಲಿ ಬಿಗ್ ಬಾಸ್ ಕೊಟ್ಟಿರುವ ಟ್ವಿಸ್ಟ್ ಏನು ಅಂತಂದ್ರೆ, ಈ ಇಬ್ಬರು ಸ್ಪರ್ಧಿಗಳು ಕೌಂಟ್ ಮಾಡ್ತಿರುವ ಸಮಯದಲ್ಲಿ ಬಿಗ್ ಬಾಸ್ ಮನೆ ಮಂದಿ ಆಗಿರುವ ಇನ್ನುಳಿದ ಸ್ಪರ್ಧಿಗಳು ಇವರನ್ನ ಡಿಸ್ಟರ್ಬ್ ಮಾಡಬೇಕು. ಅಂದ್ರೆ ಇವರ ಮಾತಿನ ಮೂಲಕ, ಇವರ ಕಾಮಿಡಿ ಮೂಲಕ, ಯಾವುದೇ ರೀತಿಯಾಗ್ಲಿ ಇವರ ಮಾತನ್ನು ಬಳಸಿ ಎದುರಾಳಿ ಇರುವ ಸ್ಪರ್ಧಿಯನ್ನ ಡಿಸ್ಟರ್ಬ್ ಮಾಡೋದು ಇವರ ಕೆಲಸ ಆಗಿರುತ್ತೆ. ಸೊ ಇನ್ನು ಅದೇ ರೀತಿ ಈಗ ರಕ್ಷಿತಾ ಅಭಿ ಅವರಿಗೆ ಲೆಕ್ಕಗಳನ್ನ ಕೇಳಿ ಡಿಸ್ಟರ್ಬ್ ಮಾಡ್ತಾ ಇದ್ದಾರೆ. ಇನ್ನು ಈ ಮಾತಿನ ಆಟವನ್ನ ಹೆಚ್ಚಾಗಿ ಬಳಸಿಕೊಂಡು ಒಳ್ಳೆ ಉಪಯೋಗ ಆಗ್ತಾ ಇರೋದು ಗಿಲ್ಲಿ ನಟನಿಗೆ ನೋಡಿ. ಹೌದು, ಇನ್ನು ಉರಿಯೋ ಬೆಂಕಿಯಲ್ಲಿ ತುಪ್ಪ ಸುರಿ ಅಂತ ಹೇಳ್ತಾರಲ್ವಾ, ಗಿಲ್ಲಿ ನಟ ಈಗ ಅದನ್ನೇ ಮಾಡ್ತಾ ಇದ್ದಾನೆ. ಅವನ್ ಮಾತ್ರ ಮಜಾ ಮಾಡ್ತಾ ಇಲ್ಲ, ನಮಗೂ ಮಜಾ ಕೊಡ್ತಾ ಇದ್ದಾನೆ. ಇನ್ನು ಗಿಲ್ಲಿ ಬತ್ತಳಿಕೆಯಿಂದ ಮೊದಲ ಬಾಣವೇ ಅವರ ಹೆಸರಿಗೆ ಹಾಕಿದ್ದಾರೆ ನೋಡಿ. ಅಶ್ವಿನಿ ಅವರಿಗೆ ಹೆಸರು ಹಿಡಿದು ಕರೆದ್ರೆ ಕೋಪ ಬರುತ್ತೆ ಅಲ್ವಾ, ಅದನ್ನೇ ಗಿಲ್ಲಿ ಅವರು ಅಸ್ತ್ರವಾಗಿ ಬಳಸ್ಕೊಂಡಿದ್ದಾರೆ. ಚಾಪೆಯಲ್ಲಿ ಸುತ್ತಿ ಹೊಡಿತಿದ್ದನೋ ನೇರವಾಗಿ ಹೊಡಿತಿದ್ದನೋ ಗೊತ್ತಿಲ್ಲ, ಒಟ್ಟಾಗಿ ಹೊಡಿತಿದ್ದಾನೆ ಅಷ್ಟೇ. ಪಂಚ್ ಮೇಲೆ ಪಂಚು, ಡೈಲಾಗ್ ಮೇಲೆ ಡೈಲಾಗು, ಅವ್ರ ಡೈಲಾಗ್ನ ಅವ್ರಿಗೆ ರಿವರ್ಸ್ ಕೊಟ್ಟು ಅಶ್ವಿನಿ ಅವ್ರಿಗೆ ಬರ್ನ್ ಮಾಡ್ತಾ ಇದ್ದಾನೆ ಗಿಲ್ಲಿ ನಟ. ಮೊದಲೇ ಗಿಲ್ಲಿ ನಟನ ಒಳಗಡೆ ಅವಿತುಕೊಂಡಿದ್ದ ಮಾತುಗಳು ಇನ್ನು ಇಂಥ ಸಮಯದಲ್ಲಿ ಬರ್ತಾವ, ಬಿಡ್ತಾನ, ಸಿಕ್ಕಿದ್ದೇ ಚಾನ್ಸ್ ಅಂತ ವಾಂಚ್ತಾ ಇದ್ದಾನೆ ಅಷ್ಟೇ. ಅಶ್ವಿನಿ ಮೇಡಮ್ ಅವ್ರು ಸರಿಯಾಗಿ ಲಾಕ್ ಆಗಿದ್ದಾರೆ ಒಟ್ನಲ್ಲಿ. ಇದು ಟಾಸ್ಕ್ ಅಲ್ದಿರ ಬೇರೆ ಟೈಮ್ ಏನಾದ್ರೂ ಗಿಲ್ಲಿ ಈ ರೀತಿ ಕೇಳ್ಬಿಟ್ಟಿದ್ರೆ ಅಪ್ಪೋ ಚಾವಣಿ ವಾಣಿ ಎಲ್ಲ ಕಿತ್ತೋಗ್ಬಿಡೋದು. ಅದಕ್ಕೆ ಹೇಳ್ತಾ ಇದಾರೆ, ನಿನ್ನಂತವ್ರನ್ನ ಎಷ್ಟು ಜನ ನೋಡಿಲ್ಲ ನಾನು ಅಂತ. ಇನ್ನು ಈ ಡೈಲಾಗ್ಗೆ ಪಂಚ್ ಪಟೇಲ್ ಆದ ಗಿಲ್ಲಿ ಸುಮ್ಮನೆ ಇರ್ತಾನ, ನೋಡಿ ಹೇಗೆ ಕೊಟ್ಟಿದ್ದಾನೆ ಅಂತ. 100% ಗಿಲ್ಲಿ ನಿಮ್ಮನ್ನ ನೋಡಕ್ಕೆ ಚಾನ್ಸೇ ಇರಲ್ಲ ಬಿಡಿ. ಅಶ್ವಿನಿ ಅವರು ಎಂತೆಂಥವ್ರನ್ನ ನೋಡಿರ್ಬೋದು, ಆದ್ರೆ ನಿಮ್ಮಂತರ ನೋಡಕ್ಕೆ ಆಗಿರೋದೇ ಇಲ್ಲ. ಅವ್ರಿಗೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಕೊಡ್ತಾ ಇದ್ದೀರಾ. ಇನ್ನು ಉರ್ಸೋದ್ರಲ್ಲೇ ನಂಬರ್ 1 ಅಂದ್ರೆ ಅದು ಗಿಲ್ಲಿ ನಟ ಅಂತ ಹೇಳ್ಬೋದು. ಇನ್ನು ಈ ಟಾಸ್ಕ್ ಬಿಟ್ರೆ ಇನ್ನು ಅಶ್ವಿನಿ ಮೇಡಮ್ನ ಈ ರೀತಿ ಬೇರೆ ಎಲ್ಲೂ ಮಾತಾಡೋಕ್ಕಾಗೋದಿಲ್ಲ. ಗಿಲ್ಲಿ ನಟ ಒಳ್ಳೆ ಸಮಯ ನೋಡಿ ಸರಿಯಾಗಿ ಲಾಕ್ ಮಾಡ್ಕೊಂಡಿದ್ದಾನೆ. ಅವನ ಮಾತು ಇನ್ನು ಹೇಗೆ ಉದ್ಭವ ಆಗುತ್ತೆ ಅನ್ನೋದನ್ನ ನಾವು ಎಪಿಸೋಡಲ್ಲಿ ನೋಡೋಣ. ಇನ್ನು ಈಗ ಈ ಪ್ರೋಮೋ ನೋಡಿ ಜನರು ಏನ್ ಹೇಳ್ತಾ ಇದ್ದಾರೆ ಅದನ್ನ ನೋಡೋಣ ಬನ್ನಿ. ಇನ್ನು ಇಲ್ಲೊಬ್ರು ಹೀಗೆ ಹೇಳ್ತಾ ಇದ್ದಾರೆ ನೋಡಿ, ಸೂಪರ್ ಗಿಲ್ಲಿ, ನಿನ್ನ ಹತ್ರ ಮಾತ್ರ ಸಾಧ್ಯ ಈ ಅಮ್ಮನ ಕೊಬ್ಬಿಳ್ಸೋಕೆ ಅಂತ ಹೇಳ್ತಾ ಇದ್ದಾರೆ. ನಿಜ ಹೇಳ್ಬೇಕು ಅಂತಂದ್ರೆ ಅಶ್ವಿನಿ ಅವರ ಕೊಬ್ಬಿಳ್ಸೋಕೆ ಯಾರಿಂದಲೂ ಸಾಧ್ಯ ಇಲ್ಲ ಬಿಗ್ ಬಾಸ್ ಮನೆಯಲ್ಲಿ. ಯಾಕೆಂದ್ರೆ ಅವ್ರಿಗೆ ಕೊಬ್ಬು ಓವರ್ಲೋಡ್ ಆಗಿದೆ. ಇನ್ನು ಬೇಕಿದ್ರೆ ಚೆನ್ನಾಗಿ ಉರಿಸಬಹುದು, ತುಪ್ಪನೂ ಸುರಿದು ಬೆಂಕಿ ಹಚ್ಚಬಹುದು. ಇನ್ನು ಮತ್ತೊಬ್ರು ಮಾಳಪ್ಪ ಅಂತ ಹೀಗೆ ಹೇಳ್ತಿದ್ರೆ ನೋಡಿ, ಎಲ್ಲರ ಹತ್ರನೂ ಹೇಟಿಗೆ ಎದುರೇಟು ಕೊಡುವ ವ್ಯಕ್ತಿ ಅಂದ್ರೆ ಅದು ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿ ಮಾತ್ರ ಅಂತ. ಹೌದು, ಎಲ್ಲರಿಗೂ ಡೈಲಾಗ್ ಮೇಲೆ ಡೈಲಾಗು, ಪಂಚ್ ಮೇಲೆ ಪಂಚ್ ಕೊಡೋದು ಅಂದ್ರೆ ಅದು ಗಿಲ್ಲಿ ನಟ ಒಬ್ನಿಂದನೇ ಸಾಧ್ಯ ನೋಡಿ. ಇನ್ನೊಬ್ರು ಮಸ್ತಾಗಿ ಈ ರೀತಿ ಕಾಮೆಂಟ್ ಮಾಡಿದ್ದಾರೆ ನೋಡಿ, ಹೋ ಇನ್ನು ಯಮ ಹೋಗ್ಲಿಲ್ವಾ, ಉಪವಾಸ ಸತ್ಯಾಗ್ರಹ ಏನಾಯ್ತು ಅಂತ ಕೇಳ್ತಾ ಇದ್ದಾರೆ. ಆಕ್ಚುಲಿ ಹೇಳ್ಬೇಕಂದ್ರೆ ಉಪವಾಸ ಸತ್ಯಾಗ್ರಹಕ್ಕೆ ಬಿಗ್ ಬಾಸ್ ಅವರು ಸರಿಯಾಗಿ ವಾರ್ನಿಂಗ್ ಕೊಟ್ಟಿದ್ದಾರೆ ಅಂತ ಗೊತ್ತಾಗ್ತಿದೆ. ಇನ್ನು ಈ ಕಾಮೆಂಟ್ಗೆ ರಿಪ್ಲೈ ನೋಡಿ ಬನ್ನಿ ಹೇಗಿದೆ ಅಂತ, ಮಸ್ತಾಗಿದೆ. ಇನ್ನು ಈ ಕಾಮೆಂಟ್ಗೆ ನಮಿತಾ ಅಂತ ಹೀಗೆ ಕಾಮೆಂಟ್ ಮಾಡಿದ್ದಾರೆ ನೋಡಿ, ಡ್ರೆಸ್ಸಿಂಗ್ ರೂಮ್ ಅಲ್ಲಿ ಹೋಗಿ ತಿಂದು ಬಂದಿರ್ತಾರೆ ಈ ಗೇಣ ಮೃಗ ಅಂತ. ಇನ್ನು ಇನ್ನೊಬ್ರು ಹೇಳ್ತಾ ಇದ್ದಾರೆ, ಅಶ್ವಿನಿ ಇಟ್ಸ್ ಜಸ್ಟ್ ಗೇಮ್, ಯಾಕೆ ಇಷ್ಟು ಸೀರಿಯಸ್ ಆಗಿ ತಗೊಳ್ಬೇಕು, ಗೇಮ್ ಅಂತ ಬಂದ್ಮೇಲೆ ಹೋಗಿ ಬಾ ಅನ್ನೋದು ಕಾಮನ್. ನೀವು ಬಿಗ್ ಬಾಸ್ ಮನೆಯಲ್ಲಿದ್ದೀರಾ, ಅದನ್ನ ರೆಸ್ಪೆಕ್ಟ್ ಆಗಿ ಸ್ವೀಕರಿಸಿ ಅಂತ ಹೇಳ್ತಾ ಇದ್ದಾರೆ. ಇನ್ನು ಇನ್ನೊಬ್ರು ಹೇಳ್ತಾ ಇದ್ದಾರೆ, ಮೇ ಬಿ ಬಿಗ್ ಬಾಸ್ ಅವರು ಮೋಸ್ಟ್ಲಿ ರಿಮೈಂಡ್ ಮಾಡಿ ಕಳಿಸಿದ್ದಾರೆ, ಊಟ ಮಾಡಿದ್ದು ಲೈವ್ ನಲ್ಲಿ ತೋರಿಸಿದ್ದಾರೆ ಎಂದು. ಹೌದು, ಬಿಗ್ ಬಾಸ್ ಅವರು ವಾರ್ನಿಂಗ್ ಕೊಟ್ಟಿದ್ದಾರೆ ಅಂತ ಗೊತ್ತಾಗ್ತಿದೆ.
ಇನ್ನು ಮತ್ತೊಬ್ರು ಈ ಪ್ರೋಮೋ ನೋಡಿ ಹೇಳ್ತಾ ಇದ್ದಾರೆ ಗಿಲ್ಲಿ ಕೊಟ್ಟಿರೋ ಹೇಟಿಗೆ ಅವಳಿಗೆ ನಿದ್ರೆ ಬರೋದಿಲ್ಲ ಅಂತ. ಹೌದು ನಿಜ, ಗಿಲ್ಲಿ ನಟ ಉರ್ಸಿರೋದ್ರಲ್ಲಿ ಅವ್ರಿಗೆ ನಿದ್ದೆ ಬರೋದು ಡೌಟೇ ಬಿಡಿ. ಆದರೆ ಈ ವಿಚಾರವನ್ನ ಸುದೀಪ್ ಅವರು ಚರ್ಚೆ ಮಾಡ್ತಾರೆ. ಒಂದು ಟಾಸ್ಕ್ ವಿಚಾರದಲ್ಲಿ ನೀವು ಅಷ್ಟು ಗಂಭೀರವಾಗಿ ಹೀನಾಯವಾಗಿ ನಿಂದಿಸೋದು ಸರಿನಾ ಅಂತ ಕೇಳ್ತಾರೆ ಅನ್ಸುತ್ತೆ ಸುದೀಪ್ ಅವರು. ಇನ್ನು ಮತ್ತೊಬ್ರು ಹೀಗೆ ಹೇಳ್ತಿದ್ದಾರೆ ಗಿಲ್ಲಿ ಇಸ್ ಅಲ್ಟಿಮೇಟ್, ಬಿಗ್ ಸೆಲ್ಯೂಟ್ ಗಿಲ್ಲಿ. ಅಶ್ವಿನಿ ಅವರಿಗೆ ಸರಿಯಾಗಿ ಟಕ್ಕರ್ ಕೊಡಲು ಗಿಲ್ಲಿ ಇಸ್ ದ ಬೆಸ್ಟ್. ಅಶ್ವಿನಿ ಅವಳ ಜೀವನದಲ್ಲಿ ಬಹು ಅಂಶ ಅವಳು ಹೆದರಿದ್ದು ಮತ್ತು ಬಿಬಿಕೆನಲ್ಲಿ ಹೆದರಿರುವುದು ಒನ್ ಅಂಡ್ ಓನ್ಲಿ ಗಿಲ್ಲಿಗೆ ಮಾತ್ರ. ಅದಕ್ಕೆ ಅವಳು ಸಾಕಷ್ಟು ಬಾರಿ ಗಿಲ್ಲಿಯನ್ನ ತನ್ನ ಕಡೆ ಎಳೆದುಕೊಳ್ಳಲು ಪ್ರಯತ್ನ ಮಾಡಿದ್ಲು, ಆದರೆ ಗಿಲ್ಲಿ ಅವಳ ಬಳಿಗೆ ಬೀಳಿಲ್ಲ ಎಂದು ಹೇಳ್ತಿದ್ದಾರೆ. ಬಟ್ ಅಶ್ವಿನಿ ಅವರು ಹೆದರಿದರೆ ಗಿಲ್ಲಿ ನಟನ್ಗೆ ಅಂತ ಹೇಳೋದು ಸುಳ್ಳು. ಗಿಲ್ಲಿ ನಟನ್ಗೆಲ್ಲ ಹೆದರ್ಕೊಂತಾರ ಅಶ್ವಿನಿ ಅವರು, ನೋ ಚಾನ್ಸ್. ಬಟ್ ಅಶ್ವಿನಿ ಅವರು ಸ್ವಲ್ಪ ತಲೆ ಕೆಡ್ಸ್ಕೊಂಡಿದ್ದಾರೆ ಗಿಲ್ಲಿ ನಟನಿಗೆ, ಅವನು ಉರ್ಸೋದಕ್ಕ ಅವನ್ನ ತರಲೆ ಮಾತಕ್ಕೆ ಅದು ಸ್ವಲ್ಪ ಟೆನ್ಷನ್ ತಗೊಂಡಿದ್ದಾರೆ ಅಶ್ವಿನಿ ಅವರು. ಬಟ್ ಹೆದರಿರೋದು ಮಾತ್ರ 100% ಸುಳ್ಳು. ಇನ್ನು ಮತ್ತೊಬ್ರು ಹೀಗೆ ಹೇಳ್ತಿದ್ದಾರೆ, ಮೊದಲೇ ನಮ್ಮ ಗಿಲ್ಲಿ ಕುಣಿಯೋದ್ರಲ್ಲಿ ಫೇಮಸ್ಸು, ಅಂಥದ್ರಲ್ಲಿ ಕಾಲಿಗೆ ಗೆಜ್ಜೆ ಕಟ್ಟಿ ಕುಣಿ ಅಂದ್ರೆ ಬಿಟ್ಟಾನಾ? 100% ನಿಜ, ಬಿಟ್ಟಾನಾ? ಬೇಡಲ್ಲ. ಇನ್ನು ಇದಾಗಿತ್ತು ಬಸ್ ಇವತ್ತಿನ ಪ್ರೋಮೋದಲ್ಲಿ ಜನರ ಅಭಿಪ್ರಾಯ ಮತ್ತು ಪ್ರೋಮೋ ರಿವ್ಯೂ. ಇನ್ನು ಇದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹೈಪ್ ಮಾಡಿ. ತಪ್ಪದೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಬಾಸ್, ಏಕೆಂದ್ರೆ ಪುನಃ ಇದೇ ತರ ವಿಡಿಯೋಗಳು ಬರ್ತಾ ಇರುತ್ತೆ. ನೀವು ನೋಡ್ತಾ ಇರಿ, ಎಂಜಾಯ್ ಮಾಡಿ. ಧನ್ಯವಾದಗಳು ಬಾಸ್.